ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದಾರೆ ಎಲ್ಲರೂ? ಊರಿನ ಮನೆ ಹೂ ತೋಟ ಅಂತ ನಿಮ್ಗೆ ಸ್ವಲ್ಪ ನಾನೆಲ್ಲ ತೋರಿಸಿದ್ದೆ, ಅದು ಸರಿಯಾಗಿ ಎಲ್ಲ ತೋರಿಸ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಈ ಸಲ ಬಂದಾಗ ನಾನು ನಮ್ಮನೆ ಹೂವಿನ ತೋಟ ನಿಮ್ಗೆಲ್ಲ ಚೆನ್ನಾಗಿ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ನಮ್ಮ ಕಡೆ ಗುಬ್ಬಿ ಹೂ ಅಂತ ಹೇಳ್ತಾರೆ. ಗುಬ್ಬಿ ಹೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಮ್ಮೆ ನೋಡಿದ್ರೆ ನಿಮ್ಗೇನೆ ಗೊತ್ತಾಗಿದೆ. ನೋಡಿ ನೋಡಿ ಈ ಕಡೆ ಎಲ್ಲ ಇದು ನೋಡಿ, ಇದಕ್ಕೆ ಉಮ್ಮಿಗೊಂಡೆ ಅಂತ ಹೇಳ್ತಾರೆ. ಇಷ್ಟ ಆಯ್ತಲ್ವಾ? ಆಮೇಲೆ ನೋಡಿ ಇಲ್ಲಿ ಹೂವಿನ ಗಿಡದ ಹೆಸರು ನಮ್ಗೆ ಏನಂತ ಗೊತ್ತಿಲ್ಲ. ಇಲ್ಲಿ ಆಮೇಲೆ ತೋರಿಸ್ತಾ ಇದ್ದೇನೆ, ಇಲ್ಲಿ ಬನ್ನಿ. ಇದು ನೋಡಿ, ಇದ್ರ ಚಂದ ನೋಡಿ. ಒಮ್ಮೆ ಯಾರು ಕೂಡ ಮನ್ ಸೋತೋಗ್ಬೇಕು, ಇಷ್ಟು ಚಂದ ನೋಡಿ. ಆದ್ರೆ ಇದಕ್ಕೆಲ್ಲ ತುಂಬಾ ಕಷ್ಟಪಟ್ಟು ಮೆಹನತ್ ಮಾಡಿರೋ ನನ್ನ ಅಕ್ಕ, ನಾನಲ್ಲ. ಆದ್ರೂ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಜೀನಿಯಾ ಹೂ ಅಂತ ಹೇಳ್ತೇವೆ ನಾವು ಇದಕ್ಕೆ. ಇಲ್ಲಿ ನೋಡಿ ಗೊಂಡೆ ಹೂ ಇದೆ. ಈ ಕಡೆ ಇಲ್ಲಿ ಕಡೆನೂ ಇದೆ ಇದೆಲ್ಲ. ಆಮೇಲೆ ಇಲ್ಲಿ ನೋಡಿ ಎಷ್ಟು ತರದ, ಇಲ್ಲಿ ಎಷ್ಟು ತರದಿದೆ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಅಲ್ವಾ? ನೀವೇ ನೋಡಿ ಒಂದ್ಸಲ ವಾವ್ ಅಂತ ಹೇಳ್ತೀರ ನೋಡಿ. ಇಲ್ಲಿ ಇದೆ. ಆಮೇಲೆ ಇದಕ್ಕೆ ಮುತ್ತು ಮಲ್ಲಿಗೆ ಅಂತ ಹೇಳ್ತಾರೆ. ಇದು ಮುತ್ತು ಮಲ್ಲಿಗೆ ಅಂದ್ರೆ ಮುತ್ತಿನ ತರಾನೇ ಇದೆ, ಮುತ್ತು ಮಲ್ಲಿಗೆ. ಈ ಗೊಂಡೆ ಹೂವಿನ ಚಂದ ಒಮ್ಮೆ ನೋಡಿ ಒಳಂದವ ಮುತ್ತಿನ ಮಾಲೆ ಚಂದವ. ಮನ್ಸೊಂಥರ ಟೆನ್ಷನ್ ಆದಾಗ ಈ ಹೂವಿನ ಗಿಡಕ್ಕೊಮ್ಮೆ ಬಂದು ನೋಡಿದ್ರೆ ಉಂಟಲ್ವಾ, ಎಷ್ಟು ಟೆನ್ಷನ್ ಇದ್ದವ್ರು ಒಮ್ಮೆ ಟೆನ್ಷನ್ ಫ್ರೀ ಆಗ್ಬೇಕು. ಆ ತರ ಇದೆ. ಇದು ನೋಡಿ, ಇದ್ರ ಚಂದ ಒಮ್ಮೆ ನೋಡಿದ್ರಾ? ಜಿಡ್ಡೆ ಹೂ ಅಂತೆ. ನಾವು ಜಿಡ್ಡೆ ಹೂ ಅಂತ ಹೇಳ್ತೇವೆ, ಗೌರಿ ಹೂ ಅಂತಾನು ಹೇಳ್ತಾರೆ. ಇದು ನೋಡಿ, ಇದ್ರ ಚಂದ ನೋಡಿ ಒಮ್ಮೆ ನೋಡಿದ್ರ? ಆಮೇಲೆ ನೋಡಿ ಇಲ್ಲಿ ನೋಡಿ, ಇದಕ್ಕೆ ಚೋಪ್ಳ ಹೂ ಅಂತ ಹೇಳ್ತೇವೆ ನಮ್ಮ ಕಡೆ. ನಿಮ್ ಕಡೆ ಏನ್ ಹೇಳ್ತಾರ ಗೊತ್ತಿಲ್ಲ. ಇದ್ರ ಚಂದ ಒಮ್ಮೆ ನೋಡಿದ್ರ? ನೋಡಿ. ಆಮೇಲೆ ಇಲ್ಲಿಂದ ನೋಡಿ ಎಷ್ಟು ತರದ ಜೀನಿಯಾ ಅಂತ ಹೇಳ್ತೇವೆ ನೋಡಿ. ಯೆಲ್ಲೋ, ಪಿಂಕ್, ಡಾರ್ಕ್ ಪಿಂಕ್ ಎಲ್ಲ ಕಲರ್ ಇದೆ ಇದು ನೋಡಿ. ಆಮೇಲೆ ಇದಕ್ಕೆ ನಮ್ ಕಡೆ ಮಿಠಾಯಿ ಹೂ. ಇದು ಮಿಠಾಯಿ ತರಾನೇ ಇದೆ, ಸ್ವೀಟ್ ಆಗಿದೆ ಮಿಠಾಯಿ ಹೂ. ಖಾಲಿ ಹೂವಿನ ಗಿಡನೆಲ್ಲ ತರಕಾರಿನೂ ಇದೆ. ಬಸ್ಲೆ ಸೊಪ್ಪು ಅಂತೇವೆ ನಾವು ಈ ಕಡೆ. ನೋಡಿದ್ರ ತೋಟ ಚಂದ ನೋಡಿ ಒಮ್ಮೆ ಎಷ್ಟು ಚೆನ್ನಾಗಿದೆ ನೋಡಿ. ಇದು